ಕರೆಕ್ಟ್ ಆಗೈತೆ ಅಂತ ಹೇಳ್ತಾರೆ. ಈಗ ಟಣಂಗ್ ಅಂತ ಐತಲ್ಲ, ಕರೆಕ್ಟಾಗಿ ಫ್ರೇಮ್ ಕರೆಕ್ಟ್ ಆಗೈತೆ ಅಂತ ಹೇಳ್ತಾರೆ. ಸಿನಿಮ್ಯಾಟೋಗ್ರಾಫರ್ಗೆ ಒಂದು ನಮಸ್ಕಾರ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮನಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮನಿ. ಇವತ್ತು ನನ್ನ ಕಷ್ಟಪಟ್ಟು ನಾನು ತೆಗ್ದಿದ್ದು, ನಾನು ಡೆಡಿಕೇಶನಲ್ಲಿ ತೆಗ್ದಿದ್ದು ಶಾರ್ಟ್ ಫಿಲಿಮ್. ನಾನು ಒಬ್ಬನೇ ನಂದೆಲ್ಲ ನಂದಲ್ಲ ಮಗ, ನಾನು ತೆಗ್ದಿದ್ದು ಇದೆಲ್ಲ ಕರೆಕ್ಟ್ ಫುಲ್ ಪಾರ್ಟೇ ಕಟ್. ಅಜಿ ಮೇರೆ प्ले करो भाई. ಇಲ್ಲ मेरा भाई पर्सनालिटी ಅವನಿಗೆ ಸ್ಪ್ಲಿಟ್ ಪರ್ಸನಾಲಿಟಿ. ಅಂಡರ್ವೇರ್ ಒಣಗಾಕೋರು ಆಲೆ ಹೊಸ ಮನೆಗೆ ಯಾವನ್ ಅಂಡರ್ವೇರ್ ಒಣಗಾಕ್ತೀನಿ. ದೇವಾ 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 ನಾನು ಏನು ತೋರುತ್ತೆ ಅಂತ ಗೊತ್ತಾಗಲ್ಲ. ಕಿಟಕಿಯಲ್ಲಿ ಏನೋ ಒಂದು ಬಟ್ಟೆ ಇದೆ ನೋಡಿ, ಅದೊಂದು ಈಸ್ಟರ್ ಎಗ್ ಅವರಿಗೆ ಗೊತ್ತಾಗಿಲ್ಲ. ನೀನು ನೋಡಿ ಅಂತ ಹೇಳ್ತಿದ್ದೆ, ಎಲ್ಲ ತಪ್ಪು ಹುಡುಕ್ಸ್ತಾ ಇದೀಯ. ಅದ್ರ ನೀನೇನು ಮಾಡ್ಸತಕ್ಕ ಯಾಕೆ ಕಾಮಿಡಿ ಮಾಡಿದೆ? ಗೈಸಲ್ಲಿ ಮಂಚ ನಿಂತ್ಕೊಬಿಟ್ಟಿದೆ ನೋಡಿ, ಮಂಚ ನಿಂತ್ಕೊಬಿಟ್ಟಿದೆ ಇಲ್ಲಿ ಸೈಡಲ್ಲಿ. ಇವಾಗ ಕ್ಯಾಮ್ರಾ ನೋಡಿದ ನೀವು ಎಷ್ಟಾದ್ಮೇಲೆ ಅಲ್ಲಿ ಕ್ಯಾಮ್ರಾ. ಏನ್ ಆಕ್ಟರ್ ಹೈಯರ್ ಮಾಡಿದೇವ ನಾವು ನವಾದಲ್ಲಿ ಅಲ್ವಾ? ನಿಂದ ಟ್ವಿನ್ ಮಿಸ್ಟರ್ ಮನಿ ಅವನು. ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ. ನೀನ್ ಯಾರು? ಯಂತ್ರ ಮಂತ್ರ ಎಲ್ಲ ಹಾಕೊಂಡು ಬರ್ತೀವಿ. ಯಾವ ಸಾಂಗ್ ಇವತ್ತು ರಿವೀಲ್ ಮಾಡ್ಬಿಡ. ಇದ್ರದ್ದು ಬಸಂತಿ ಕುತ್ತು ಕೆ ಸಾಮನೆ ಆ ಸಾಂಗ್ ಅಲ್ಲೇ ಇಲ್ಲ. ನೋಡಿ ಬಾಯಲ್ ಗೈಸ್, ನಾವು ಬಾಯಲ್ಲಿ ಒಂದು ಹೇಳೋದು, ಅದು ಆಕ್ಟ್ ನಾವು ಅಲ್ಲ, ಡೈಲಾಗ್ ಇರೋದೇ ಬೇರೆ, ಡಬ್ಬಿಗಳು ಮಾಡಿರೋದೇ ಬೇರೆ. ಕ್ರಿಸ್ಟೋಫರ್ ನೋಲನ್ ಎಂತವನು ಯಾರನು? ಕ್ರಿಸ್ಟೋಫರ್, ವಿ ಆರ್ ಕಮಿಂಗ್ ಫಾರ್ ಯು ಗೈಸ್. ನಮ್ಮ ಅಣ್ಣ ಬಂದ ಎಂಟನ ಚೊಂಡಿ ಅಂತ ಇವನು ಫುಲ್ಲು ಅದು ಕಟ್ಟ ಕೇಳಿಲ್ಲ. ಸೇಮ್ ಇವಾಗ ನಾನು ಅದೇ ಹೇಳ್ಬೇಕು ಗೈಸ್. ನಾನು 3 ಬಿಟ್ಟು ಹೋಗ್ತಾ ಇದ್ದೀನಿ, ಮೆಂಟಲ್ ಆಗ್ತಿಲ್ಲ. ಅವನಿಗೆ ಸ್ಪ್ಲಿಟ್ ಪರ್ಸನಾಲಿಟಿ. ಗೈಸ್ ವೇಟ್, ಇದು ಹೇಳಬೇಕು. ಏನಾಗಿತ್ತು? ಹೇಮಂತನ್ ಕರಿತಾ ಇದೀನಿ, ಬಾ ಆಯ್ತು ಸೀನ್ ಆಗೋಯ್ತು ಅಂತ. ನೋಡಿ ಇವಾಗ ನಡೀರೋ ವಾಯ್ಸ್ ಹಾಕೊಂಡು ನಡೀರೋ ಅನ್ನೋ ಕರಿತಾ ಇದೀನಿ ಅವನ್ನ. ಹೇಮಂತ ಸ್ಪ್ಲಿಟ್ ಪರ್ಸನಾಲಿಟಿ. ಗೈಸ್ ವೇಟ್, ಏನ್ ಕಾಣಿಸ್ತು ನೋಡ ಈ ಫ್ರೇಮ್ ಅಲ್ಲಿ? ನನ್ನ ಕೈಲೇ ಗೆದ್ದ ಡಿಫ್ರೆನ್ಸ್ ಅನಿಸ್ತಾ ಇದೆ. ಈ ನೋಡಿ, ಈಗ ಹೇಮಂತ್ ಕಾಣಿಸ್ತಾನೆ. ಏನೂ ಇಲ್ಲ, ನನ್ನ ಚಡ್ಡಿಯಿಂದ ಹಿಂಗ್ ಇದಾರೋಯ್ತು. ಚಡ್ಡಿ ಅಲ್ಲ, ಉಳಾನ. ಈ ಪಟ್ಟಣಕ್ಕೆ ಹಿಂದಿದ ಅರ್ಥ ಆಗಲ್ಲ, ಕನ್ನಡದಲ್ಲಿ ಪಟ್ಟಣಕ್ಕೆ ಏನಾಗಿದೆ ಹಂಗ ಮಾತಾಡ್ತಾ ಇದ್ವಿ. ಸೈಲೆಂಟ್ ಆಗೋದು. ಕೆಳಗಡೆ ಏನದು ಬ್ಯಾಟ್ ಶರ್ಟ್ ಹಾಕು, ಅದು ಟೈಮ್ ಸ್ಪೇರ್ ಟೈಮ್. ಈ ಸೀನ್ ನಂಗೆ ಇಷ್ಟ. ವೈಫೈ ಅದು ಹಿಂದ್ಗಡೆ ವೈರು ತೆಗ್ದೇ ಇಲ್ಲ. ನಿಮ್ಮ ಹತ್ರ ಏನೋ ಕೇಳ್ಬೇಕಿತ್ತು. ಇದು ಒಂಥರ ಫ್ಲಾ. ಈ ಸೀನ್ ಅರೆ ಒಂದು ಕ್ಯಾಮ್ ಮಾಡಿಸಿದ ಇದರಲ್ಲಿ ಹಿಂಗೆ ಅಲ್ಲಾಡಿಸ್ತೀವಿ ಒಂದು ಸ್ವಲ್ಪ. ಅಲ್ಲಾಡ್ಸಿರೋದಲ್ಲ, ಅದು ನಮಗೆ ತೆಗ್ದಿಟ್ಟಿರೋದು. ನನ್ನ ಫೇವ್ರೇಟ್ ಡೈಲಾಗ್, ಅದಕ್ಕೆ ಏನೋ ತೆಲುಗಲ್ಲಿ ಹೇಳ್ತಿದ್ದಲ್ಲ ಅದನ್ನು. ಚಂಪಿನ ವಾನಿಕಿ ಚಚ್ಚಿ ನೋಡ್ತಾ ಇರ್ತೀವಿ ತೆಲುಗು ಬಾಯ್ಸ್. ತೆಲುಗುದು ಡಬ್ಬಿದೆ, ಸೆನ್ಸರ್ ಆಗ್ಬಿಡ್ತು. ನಾ ಅದೇನ್ ಕೊತ್ತೆ ಕಟ್ ಮಾಡ್ಲಾ ಬೇಡವ ಇಲ್ಲಿ. ಬಿ 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 ಟೇಕ್ 2 ಆಕ್ಷನ್. ತೆಲುಗಲ್ಲಿ ಇದ್ರದ್ದು ಎಲ್ಲ ಡಬ್ ಮಾಡಿ, ಎಲ್ಲಾರ್ದು ಡಬ್ಬು ಇದೆ. ಹೇಮಂತ್ ಬದಲು ನಮ್ಮ ಇನ್ನೊಬ್ಬ ಫ್ರೆಂಡ್ ಡಬ್ ಮಾಡಿದ್ದಾನೆ, ಅದು ಇದೆ. ಎಡಿಟ್ ಮಾಡಿ ಆಗ್ತಾ ಇಲ್ಲ ಹುಡುಗ, ಎಡಿಟ್ ಮಾಡೋದು ಬೇರೆ ಹೇಳ್ತೀನಿ. ಹೇಮಂತ್ ಕಣ್ಣೊಳಿಕೊಂಡು ಕ್ಯಾಮ್ರಾ ಕಣ್ಣೊಳಿಕೊಂಡಿದೆ ಗೈಸ್. ಸಿನಿಮಾಟೋಗ್ರಾಫರ್ ನೋಡಿ ಗೈಸ್. ಅವನು ಸ್ಟಾರ್ಟಿಂಗ್ ಸೀನಲ್ಲಿ ಬಾಡಿಗೆ ತಗೊಂಡು ಸೇಮ್ ಹಿಂಗೆ ಬಂದಿದ್ದಲ್ವಾ, ಈಗಲೂ ಹಂಗೆ ಸೇಮ್ ಬರ್ತಾ ಇದ್ದಾನೆ. ಏನಿರ್ಬೋದು ಇದು ರಹಸ್ಯ ನೋಡೋಣ ಬನ್ನಿ. ವಾಟ್
ಇವಾಗ ಇನ್ನೊಂದ್ಸತಿ ನೋಡಿ ಬರೀ ಒಂದೇ ಒಂದು ಮ್ಯೂಸಿಕ್ ನೀಡಿ ಸೀಕ್ವೆನ್ಸ್ ಮುಗಿಸ್ಬಿಟ್ಟೆ. ಆದ್ರೂ ಚೆನ್ನಾಗಿದೆ. ಪಾರ್ಲೇಜಿ ಇಲ್ಲ ಅಲ್ಲಿ ಹುಡುಗಿ ಬರಲ್ವಾ? ಮೈ ಫೇವರೇಟ್ ಪಾರ್ಟ್ ಗೈಸ್ ಇವಾಗ ಬರೋದು. ಸುಮ್ಮನಿರಲ್ಲ. ಯೂಟ್ಯೂಬ್ ಚಾನಲ್ ನೋಡೋದೇ ಬಿಟ್ಬಿಟ್ಟಲ್ಲ ಅವರು ಇನ್ಸ್ಪಿರೇಷನ್. ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಪಿರೇಷನ್ KLE. ಗೈಸ್ ಶಾರ್ಟ್ ಔಟ್ KLE ಪ್ರೊಡಕ್ಷನ್ಸ್. ಏನಿತ್ತು ಹೆಸರು? ಗೊತ್ತೇ KLE ಸಮಥಿಂಗ್ ಕ್ಲಬ್ಸ್ ಅಂತ ಏನಿತ್ತು. ಟ್ಯಾಗ್ ಮಾಡ್ತಾನೆ ಎಡಿಟರ್. ಇದು ಮಾಡೋಣ ಫಾಲೋ ಕಂಟಿನ್ಯೂ. ಈಗ ನಿಮ್ಗೆ ಒಳ್ಳೇದಾಗ್ತದೆ ನಿಮಗೆ. ನನ್ನ ಮಗ ಅವ್ರ ಅವಂದು ಇನ್ಶಿಯಲ್ನ ಕ್ಯಾಪ್ಸಲ್ ಹಾಕ ಹೇಳ್ದು. ಕ್ಯಾಪ್ಸಲ್ ಹಾಕಲ್ವಾ? ಹಾಕ್ತಾರ ಕ್ಯಾಪ್ಸಲ್ ಇನ್ಶಿಯಲಿ